ನಾನೊಂದು 2 ವರ್ಷಗಳ ಹಿಂದೆ ನನಗೊಂದು ಹೆಲ್ಪ್ ಮಾಡಿದಿರಿ ನೀವು. ಇಲ್ಲಿ ಬಂದಾಗ ನನ್ನ ಒಂದು ಸ್ಕೂಟರ್ ಪಂಕ್ಚರ್ ಆಗಿತ್ತು, ಒಬ್ರು ಫ್ರೆಂಡ್ ನಂಬರ್ ಕೊಟ್ರು. ನಂತರ ನೀವು ಬಂದು ನನಗೆ ಅದು ಹೆಲ್ಪ್ ಮಾಡಿರೋದ್ರಿಂದ ನನಗೆ ರಾತ್ರಿ ಹೊತ್ತು ಒಂದು 9-10 ಗಂಟೆ ಏನೋ ಆಗಿತ್ತು, ಇಲ್ಲಿಂದ ನನ್ನ ಮನೆಗೆ ಸೇಫ್ ಆಗಿ ಹೋಗ್ಲಿಕ್ಕೆ ಆಯ್ತು. ಸೊ ನಂತರ ನನಗೆ ಇವತ್ತು ಈ ಸುರತ್ಕಲ್ಗೆ ಬಂದಾಗ ಸಡನ್ಲಿ ನಿಮ್ದು ನೆನಪಾಯ್ತು, ನಿಮ್ದೊಂದು ವಿಡಿಯೋ ಮಾಡೋಣ ಜನರಿಗೆ ನಿಮ್ಮ ಬಗ್ಗೆ ತಿಳಿಲಿ ಅಂತ. ಆಕ್ಚುಲಿ ಏನ್ ಸರ್ ಸರ್ವಿಸ್ ಇದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ದು ಖಾಲಿ ಟೈರ್ ಪಂಚರ್, 2 ವೀಲರ್ 3 ವೀಲರ್ 4 ವೀಲರ್ ಪೂರ ಟೈರ್ ಪಂಚರ್ ಎಲ್ಲಿ ಆಗ್ತದೆ ಅಲ್ಲಿ ಸ್ಪಾಟಿಗೆ ಬಂದು ಎಲ್ಲ ಕೆಲಸ ಮಾಡಿ ಕೊಡ್ತೇವೆ ನಾವು. ಟೈರ್ ಮಾತ್ರ, ಖಾಲಿ ಟೈರ್ ಮಾತ್ರ, ಖಾಲಿ ಟೈರ್ ಪಂಕ್ಚರಿಂಗ್ ಮಾತ್ರ ನೀವು ಮಾಡೋದು. ಅಂದ್ರೆ ಈಗ ಟೈರ್ ಪಂಕ್ಚರ್ ಹೊಸ ಟೈರ್ ಬೇಕು ಅಂದ್ರೆ ಅದನ್ನು ಕೂಡ ನೀವು ಹಾಕಿ ಕೊಡ್ತೀರಿ? ಎಲ್ಲ ಇರ್ತದೆ ಮಾತ್ರ, ಎಲ್ಲ ಸೈಜ್ ಟೈರ್ ಇರ್ತದೆ, ಸ್ಕೂಟರ್ ಬೈಕ್ ಎಲ್ಲ ಟೈರ್ ಇರ್ತದೆ. ನೀವು ಯಾವ್ದು ಆಕ್ಚುಲಿ ಯಾವ ಟೈರ್ ಯಾವ್ದಕ್ಕೆಲ್ಲ ಇದು ಮಾಡ್ತೀರಿ? 2 ವೀಲರ್ ಮಾತ್ರನಾ? 2 ವೀಲರ್ 4 ವೀಲರ್ ಎರಡು. 2 ವೀಲರ್ 4 ವೀಲರ್ ಎರಡು. ಈಗ ಟ್ರಕ್ ಗಳೆಲ್ಲ ಬಂದ್ರೆ ದೊಡ್ಡ ಟ್ರಕ್ ಬೇರೆ ಜನ ಇದ್ದಾರೆ, ಅವ್ರ ನಂಬರ್ ಕೊಟ್ಟು ಬಿಡೋದು. ಅವ್ರದ್ದು ನೀವು ಸಜೆಸ್ಟ್ ಮಾಡ್ತೀರಾ? ಈಗ ದೊಡ್ಡ ಹೈವೇ ಎಲ್ಲ ನ್ಯಾಷನಲ್ ಹೈವೇ ಪರ್ಮಿಟ್ ಗಾಡಿ ಎಲ್ಲ ಬರುತ್ತಲ್ಲ, ಅದು ಅವ್ರ ಟ್ರಕ್ ನವ್ರದ್ದು ಬೇರೆನೇ ಇದ್ದಾರೆ ಅವ್ರು. ಹೌದಾ? ನೀವು ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸಾಧಾರಣ ಒಂದು 7-8 ವರ್ಷ ಆಯ್ತು. 7-8 ವರ್ಷಗಳಿಂದ ಮಾಡ್ತಿದ್ದೀರಾ? ಓಕೆ. ನಿಮ್ಮಿಂದ ಎಷ್ಟು ಒಂದು ಅಂದಾಜು ಇಲ್ಲಿವರೆಗೂ ಎಷ್ಟು ಜನರಿಗೆ ಒಂದು ಉಪಕಾರ ಆಗಿರ್ಬೋದು ಸರ್? ಲೆಕ್ಕ ಇಲ್ಲ. ದಿನ ಎಷ್ಟು ಕಸ್ಟಮರ್ಸ್ ನಿಮ್ಗೆ ಕಾಲ್ ಮಾಡ್ತಾರೆ? ದಿನಕ್ಕೆ ಒಂದು 25-30 ಕೇಸ್ ಅಟೆಂಡ್ ಮಾಡ್ತೇವೆ. ಹೌದಾ? ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ರಾತ್ರಿ ಎಷ್ಟು ಗಂಟೆವರೆಗೂ ನಿಮ್ಮ ಡ್ಯೂಟಿ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಇದ್ದೇನೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೀವು ಕೆಲಸ ಮಾಡ್ತೀರಿ. ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇವರು ದುಡಿತಾರೆ. ಸರ್ ಯಾವ ಯಾವ ಏರಿಯಾದಲ್ಲೆಲ್ಲ ನೀವು ಸರ್ವಿಸ್ ಕೊಡಬಹುದು? ಸುರತ್ಕಲ್ಲಿಂದ 10 ಕಿಲೋಮೀಟರ್ ಸರೌಂಡಿಂಗ್. ಇಲ್ಲಿ ಈ ಕಡೆ ಆದ್ರೆ KYCL ಕುದುರೆಮುಖ, ಇಲ್ಲಿ ಆದ್ರೆ ಸಾಧಾರಣ ಒಂದು ಕೊಲ್ನಾಡವರೆಗೆ ಹೋಗ್ತೇವೆ. ಈ ಸೈಡ್ ಹೋದ್ರೆ ತಿಬಾರು, ಇಲ್ಲಿ ಕಳವಾರು, ಈಗೆಲ್ಲ ಹೋಗ್ತೇನೆ. ಅಲ್ಲ, ಕೊಲ್ನಾಡ್ ಅಂದ್ರೆ 2 ಕೊಲ್ನಾಡು ಇರುತ್ತೆ, ಒಂದು ಬಂಟ್ವಾಳ ತಾಲೂಕಲ್ಲಿದೆ, ಇಂದು ಮುಲ್ಕಿ ಕೊಲ್ನಾಡ್ ಅಲ್ವಾ? ಮುಲ್ಕಿ ಕೊಲ್ನಾಡು ಒಳಗೆ ಹೋಗುದಿಲ್ಲ, ಹಳೆಂಗಡಿ ಸ್ವಲ್ಪ ಎದುರಿಗೆ. ಆ ಕಡೆಯಿಂದ ಕಾಲ್ ಜಾಸ್ತಿ ಬರುದಿಲ್ಲ ನಮಗೆ, ಬರುದು ಈ ಕಡೆಯಿಂದ ಮಂಗಳೂರು. ಈ ಕಡೆಯಿಂದ ಮಂಗಳೂರು ಮ್ಯಾಕ್ಸಿಮಮ್ ಮಂಗಳೂರು ರೋಡ್ ಅಲ್ಲಿ ಎಲ್ಲಿವರೆಗೂ ಕೊಡಬಹುದು ಮ್ಯಾಕ್ಸಿಮಮ್? ಏನ್ಗೆಲ್ಲ ಅಷ್ಟು ಕುದುರೆಮುಖ ಸಂಕದ ಆಚೆ ಈಚೆ ಮಾತ್ರ. ನಂತೂರ್ವರೆಗೆಲ್ಲ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಬೇರೆ ಜನ ಇದ್ದಾರೆ, ಅಲ್ಲ, ಒಂದು ವೇಳೆ ಯಾರಾದ್ರೂ ಅಲ್ಲಿ ಬಂದು ಸ್ಟಕ್ ಆಗಿ ಈಗ ನಿಮ್ಮ ವಿಡಿಯೋ ನೋಡಿದ ನಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನಂಬರ್ ಅವರಿಗೆ ಕೊಡಬಹುದಾ? ಕೊಡಬಹುದು. ಮಂಗಳೂರವರು ಇದ್ದಾರೆ, ಇಲ್ಲಿ ಕಾವೂರವರು ಇದ್ದಾರೆ, ಬಜ್ವೆಯಲ್ಲಿ ಜನ ಇದ್ದಾರೆ. ಹೌದಾ? ಭಯಪಟ್ಟು ಉಂಟು, ನಾವು ಕೊಡ್ತೇನೆ. ಬೇರೆ ಜನ ಇದ್ದಾರೆ, ಅವ್ರಿಗೆ ಅಲ್ಲಿ ಅವ್ರ ನಂಬರ್ ಕೊಟ್ಟು ಬಿಡ್ತೇವೆ. ಓಕೆ ಓಕೆ. ಈಗ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಮಿನಿಮಮ್ ಒಂದು ಕಾಲ್ಸ್ ಎಲ್ಲ ಬರಬಹುದು. ಸೊ ಎನಿ ಟೈಮ್ ಕಾಲ್ ಮಾಡಿದ್ರೆ ನೀವು ರೆಸ್ಪಾಂಡ್ ಮಾಡ್ತೀರಾ? ಕಾಲಿಂಗ್ ಟೈಮ್ ಬರ್ತೇನೆ. ನಾನು ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮಿಂದ ನಮ್ಗೆ ಉಪಕಾರ ಆಗಿದೆ. ನಾನ್ ದುಡ್ಡು ಕೊಟ್ಟು ಕೆಲಸ ಮಾಡಿರೋದು ಬೇರೆ ವಿಷಯ, ಅದು ಸೈಡ್ ಅಲ್ಲಿ ಇರ್ಲಿ. ನಾನು ಮಧ್ಯರಾತ್ರಿ ಕರೆದಾಗ ನೀವು ಬಂದು ನನಗೆ ಹೆಲ್ಪ್ ಮಾಡಿದ್ರಿ, ನಾನು ಸೇಫ್ ಆಗಿ ಮನೆಯನ್ನ ಮುಟ್ಲಿಕ್ಕೆ ಆಗಿತ್ತು, ಬೇರೆ ಯಾರು ಆ ಟೈಮ್ ಅಲ್ಲಿ ಬರ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀವು ಮಾಡಿರೋ ಉಪಕಾರಕ್ಕೆ ನಾನೊಂದು ಉಪಕಾರ ಮಾಡ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ನಮ್ಮ ಕಸ್ಟಮರ್ಸ್ ಗೆ ಒಳ್ಳೆ ಸರ್ವಿಸ್ ನೀವು ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಷ್ಟು ದುಡ್ಡು ವೇಸ್ಟ್ ನೀನು, ಮತ್ತೆ ಸುಮ್ಮನೆ ಇರಬೇಕು. ಊಟ ತರೋಣ ಅಂತ ಹೋಗ್ತಾ ಇದ್ದೆ. ಊಟ ತರೋಣ ಅಂತ. ಅಲ್ಲೇ ಲೋಡ್ ಆಯ್ತಾ ಗಾಡಿ? ಯಾವುದು? ನಿಮ್ಮದು ಲೋಡ್ ಆಗಿದೆ. ಏನೋ ಮಾಡ್ತೀರಾ, ದೊಡ್ಡ ಮಂದಿ, ಸಾಹುಕಾರ ಮಂದಿಗಳು ನೀವು. ಗಾಡಿ ಸಿಕ್ತ ನನಗೆ, ಕೈ ಹಾಕಲ್ಲ ನಾನು. ಯಾಕೆ ಹೋಗ್ಬೇಕಾರೆ ಏನು ಹಾಕೊಂಡು ಹೋಗಲ್ಲ, ಇರತ್ತಾಗ ಜಾಲಿ, ಹೋದ್ಮೇಲೆ ಖಾಲಿ. ಇದ್ದಾಗ ಅಷ್ಟೇ. ಏನಂತೀರಾ? ಇರೋದು 3 ದಿವಸ ಸಂತೆ ಇದು. 3 ದಿವಸ ಸಂತೆಲಿ ಬದುಕೋನ್ಯಾವನೋ ಬಾಳೋನ್ಯಾವನೋ ಕೋಟಿಗಟ್ಲೆ ಇರೋರು ಸರ್ವನಾಶ ಆಗ್ಬಿಟ್ಟವ್ರೆ. ಏನಂತೀರಾ? ಇರತ್ತಾಗ ಜಾಲಿ, ಹೋದ್ಮೇಲೆ ಖಾಲಿ, ಊರಿಗೊಂದು ಊಟ, ಮನೆಗೊಂದು ಫೋಟೋ ಅಷ್ಟೇ. ಮನೆಗೊಂದು ಫೋಟೋ ಅಷ್ಟೇ. ಏನಂತೀರಾ? ಭೂಮಿ ಮೇಲೆ ಏನೈತೆ? ಯಾರು ನಂದೇ ಫೋಟೋ ತೋರ್ತೆಯ? ಸೂಪರ್, ಜಾಲಿ. ಹೆಂಗೆ ನೀವು? ಕೆಲಸ ಮಾತ್ರ ಸೂಪರಾಗಿ ಮಾಡವ್ರೆ, ಕೆಲಸ ಕ್ಲೀನಾಗಿ ಮಾಡವ್ರೆ, ಏನು ಪ್ರಾಬ್ಲಮ್ ಇಲ್ದಲೆ ಕೆಲಸ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಅದಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಗಾಡಿ ಬಿಟ್ಟಿದ್ಕೂ ಒಂದು ದಿನ ಲೇಟ್ ಆದ್ರೂ ಗಾಡಿ ಮಾತ್ರ ಕ್ಲಿಯರಾಗಿ ರೆಡಿ ಮಾಡಿಕೊಟ್ಟವ್ರೆ.
ಶೇಸ್ಪುರದಲ್ಲಿ ಇರೋದು ಗ್ಯಾರೇಜ್ ಇದು HKGN ಅಂತ. ಅದಕ್ಕೆ ಇವ್ರ ಹೆಸರು ರಫೀಕ್ ಅಂತ, ನಮ್ಮ ಫ್ರೆಂಡು. ಮಾತ್ರ ಚೆನ್ನಾಗಿ ಗಾಡಿ ಮಾತ್ರ ಸೂಪರಾಗಿ ರೆಡಿ ಮಾಡಿಕೊಟ್ಟವ್ರೆ. ಅದಂತೂ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮುಂಚೆಯಿಂದ ಇದು ಏನು ತುರುವೇಕೆರೆ ಮತ್ತು ತುಮಕೂರು ಎಲ್ಲ ಶೋರೂಮ್ಗಳೆಲ್ಲ ಗಾಡಿ ಮಾಡಿಸ್ತಾ ಇದೆ ಸರ್ವಿಸ್ ಇದು. ಸೊ ಈ ಥರ ಸರ್ವಿಸ್ ಎಲ್ಲೂ ಮಾಡಿರಲಿಲ್ಲ. ಬಟ್ ಇವರು ನನಗೇನು ಗೊತ್ತಿರಲಿಲ್ಲ ಎಷ್ಟೊಂದು ಈ ಥರ ಚೆನ್ನಾಗಿ ಮಾಡ್ತಾರೆ ಅಂತ. ಗಾಡಿ ಸರ್ವಿಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲ ಸ್ಪ್ರೇ ಹೊಡೆದು ಚೈನ್ಗಳಿಗೆ ಮತ್ತು ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಸರ್ವಿಸ್. ಗಾಡಿ ನನಗೆ ಇಷ್ಟ ಆಯಿತು. ಓಕೆ. ಈ ಬ್ರೇಕ್ ಪ್ಯಾಡ್ ಎಲ್ಲ ಕ್ಲೀನ್ ಮಾಡೇ ಇರಲಿಲ್ವಾ? ಬ್ರೇಕ್ ಪ್ಯಾಡ್ ಎಲ್ಲ ಅವರೇ ಎಲ್ಲ ನನಗೆ ಗೊತ್ತಿರಲಿಲ್ಲ ಏನು ಅಂತ ಹಿಂಗೆ ಅಂತ ಎಲ್ಲವ ಚೆನ್ನಾಗಿ ಮಾಡೋರೆ. ಬ್ರೇಕ್ ಪ್ಯಾಡು ಮತ್ತು ಕ್ಲೀನಿಂಗು, ವಾಷಿಂಗು ಎಲ್ಲ ಚೆನ್ನಾಗಿ ಮಾಡೋರೆ. ಒಟ್ಟಿನಾಗೆ ಇದು ಮುಂಚೆಲ್ಲ ಶೋರೂಮಲ್ಲೆಲ್ಲ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಮಾಡಿ ಇಲ್ಲ ಏನು ಮಾಡಿ ನಾವೇನು ಹೇಳ್ತೀವಿ ಆಯಿಲ್ ಚೇಂಜಿಂಗ್ ಒಂದು ಅಷ್ಟೇ ಮಾಡ್ತಿದ್ದವ್ರು ಅಷ್ಟೇ, ಇನ್ನೇನು ಮಾಡ್ತಿದ್ದಿಲ್ಲ ಅಷ್ಟೇ. ಮತ್ತೆ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಬೇಕಂತ ಕೇಳ್ತಾ ಇದ್ರು. ನೋಡಿ ಚೆನ್ನಾಗಿದ್ರೆ ಚೇಂಜ್ ಮಾಡಿಬಿಡಿ, ಇಲ್ಲಾಂದರೆ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅವ್ರು ಚೆನ್ನಾಗೈತೆ ಅನ್ನೋದು ಮತ್ತೆ ಅದನ್ನೇ ಹಾಕಿ ಕಳ್ಸೋದು ಅಷ್ಟೇ. ಇಲ್ಲಿ ಹೆಂಗಾಯ್ತು? ಪರವಾಗಿಲ್ಲ. ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಇಲ್ಲ ಚೆನ್ನಾಗೈತೆ. ಇಲ್ಲಿ ಇವ್ರು ಹೋಗಿದ್ರೆ ಪಕ್ಕ ಹೋಗಿದೆ ಅಂತ ಹೇಳ್ಬಿಟ್ಟು ಹಾಕೋರು. ಚೆನ್ನಾಗಿ ಮಾಡೋರಿಲ್ಲ ಕೆಲಸ ಎಲ್ಲವ. ಓಕೆ, ಥ್ಯಾಂಕ್ ಯು. ಓಕೆ.